ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಷಯ ವೃಕ್ಷ ಕೂಡ ಸಾಕಷ್ಟು ನಿಮ್ಮ ಒಂದು ಮನೆಗಳಲ್ಲಿ ಬಂದು ಸಹಾಯ ಮಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕೂಡ ನೀವು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದೀರಾ, ಅದಕ್ಕೂ ಕೂಡ ನಿಮಗೆ ಧನ್ಯವಾದಗಳು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ವಿಚಾರ ಏನು ಅಂತಂದ್ರೆ, ಸಾಕಷ್ಟು ಜನ ಅಕ್ಷಯ ವೃಕ್ಷದ ಬಗ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದ್ರಲ್ಲಿ ಇರುವಂತಹ ಒಂದು ಅಷ್ಟು ವಿಚಾರಗಳು ಅವರಿಗೆ ತಲುಪಿದೆ, ಅವರ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗಿದೆ. ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ವ್ಯಾಪಾರಿಗಳಿಗೆ ವಿಶೇಷವಾಗಿ ಬಿಸ್ನೆಸ್ ನಲ್ಲಿ ಲಾಸ್ ಅನ್ನುವಂಥದ್ದು ಯಾರಿಗೂ ಇಷ್ಟ ಆಗೋದಿಲ್ಲ. ಪ್ರಾಫಿಟ್ ನೋಡ್ಬೇಕು ಅಥವಾ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅಂತವ್ರು ಬಿಸ್ನೆಸ್ ನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ಹೇಗೆ ಸಹಾಯ ಮಾಡುತ್ತೆ, ಇದ್ರ ಬಗ್ಗೆ ವಿಷಯ ತಿಳಿಸ್ತಾರೆ. ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಒಂದು ಕಡೆ ಯಾವಾಗಲೂ ಅಷ್ಟೇ ವ್ಯಾಪಾರ ಅಂದ್ರೇ ಇರೋದ್ರಲ್ಲಿ ನಮಗಿರ್ತಕ್ಕಂಥ ಎರಡೇ ಆಪ್ಷನ್. ಒಂದು ದಿನ ಅದು, ಒಂದು ದಿನ ಇದು ಇರಬಹುದು. ಹಗಲು ರಾತ್ರಿಗಳಿದ್ದ ಹಾಗೆ ಅದು ನಿಮಗೆ ಗೊತ್ತಿರುವಂಥದ್ದೇ. ನನ್ನ ವ್ಯಾಪಾರದಲ್ಲಿ ನಷ್ಟವೇ ಆಗದೆ ಲಾಭವಾಗಬೇಕು ಅಂತಂದ್ರೆ ನೀವು ರಾಮನನ್ನೇನಾದ್ರೂ ನೆನಪು ಮಾಡಿಕೊಂಡ್ರೆ, ಶ್ರೀರಾಮನನ್ನೇನಾದರೂ ನೀವು ಆದರ್ಶ ಪುರುಷನನ್ನಾಗಿ ಪುರುಷೋತ್ತಮನನ್ನಾಗಿ ನೀವು ಕಾಣೋದೇ ಆದರೆ, ಪ್ರತಿನಿತ್ಯವೂ ಕೂಡ ಯಾರೆಲ್ಲ ಕೂಡ ಪಾಪ ಎಷ್ಟೋ ತರಹದ್ದು ವ್ಯಾಪಾರವನ್ನ ಮಾಡ್ತಿರ್ತಾರೆ, ನಷ್ಟ ಆಗ್ತಾ ಇರುತ್ತೆ. ಬಟ್ಟೆ ವ್ಯಾಪಾರ ಆಗಿರಬಹುದು, ಅಥವಾ ಗಿಫ್ಟ್ ಐಟಮ್ಸ್ ಮಾರಾಟ ಆಗಿರ್ಬೋದು, ಏನಾದ್ರೂ ಸರಿ ನೀವು ಮಾಡ್ತಾ ಇರತಕ್ಕಂತಹ ಯಾವುದೇ ವ್ಯಾಪಾರವಾಗಲಿ ಪ್ರತಿನಿತ್ಯವೂ ಕೂಡ ನಷ್ಟವೇ ಆಗ್ತಾ ಇದೆ. ಯಾರಿಗೂ ಇಷ್ಟ ಆಗಲ್ಲ ನಷ್ಟ ಆಗೋದು. ಅವ್ರು ಹಾಕಿರೋ ಉದ್ದೇಶವೇ ಲಾಭ ಮಾಡಬೇಕು ಅಂತ. ಆದ್ರೆ ಲಾಭ ಆಗ್ಬೇಕಾದ್ರೆ ಇಲ್ಲಿ ಕಟಾಕ್ಷವೂ ಬೇಕಾಗತ್ತೆ, ಮಹಾಲಕ್ಷ್ಮಿಯ ಕೃಪೆಯೂ ನಿಮಗೆ ಬೇಕಾಗುತ್ತೆ ಅಂತಂದಾಗ ನೀವು ಅಕ್ಷಯ ವೃಕ್ಷವನ್ನ ತೆಗೆದುಕೊಳ್ತೀರಿ, ಮನೇಲಿ ಇಡ್ತೀರಿ, ಬಹುಶಃ ವ್ಯಾಪಾರ ಸ್ಥಳ ಇರ್ತಾ ಬರ್ತಿರ್ತೀರಿ, ಚೆನ್ನಾಗಿದೆ. ಆದರೆ ಮತ್ತು ಯಾವ ಜೀವಂಚ ಕಾಲವೂ ಕೂಡ ತಮ್ಮ ಮನಸ್ಸಿನ ಒಳಗಡೆ ಹೋಗ್ತಕ್ಕಂಥದ್ದು ಪ್ರಶ್ನೆಗಳು ನಾವೇ ಕೆಲವು ರೆಮಿಡಿನ ಮಾಡ್ಕೊಳ್ಬೇಕು ಅಂತ ಇರತಕ್ಕಂಥವರು ಕೂಡ ಅರಳಿ ಮರದ ಹತ್ರ ಹೋಗಿ ಪ್ರತಿನಿತ್ಯ 4 ಅರಳಿ ಎಲೆ ತರಲೇಬೇಕು. ತಂದು ಕೆಂಪು ಚಂದನ ಹಾಲು ಹಾಕಿ ಕಲಸಿ ದಾಳಿಂಬೆ ಕಡ್ಡಿಯಿಂದ ಆ ಒಂದು ಎಲೆ ಮೇಲೆ ಶ್ರೀರಾಮ ಅಂತ ಬರೆಯೋದು. ಆ ಕಡೆ 2 ಗೆರೆ ಎಳೆಯೋದು. ಶ್ರೀರಾಮನ ಹೆಸರಿಗೆ ಮೊದಲು 1-2 ಗೆರೆ ಎಳೆಯೋದು. ಕೆಂಪು ಚಂದನ ಹಾಲಿನೊಂದಿಗೆ ಕಲಸಿ ಆ ದಾಳಿಂಬೆ ಕಡ್ಡಿಯಿಂದ ಹದ್ದಿಕೊಂಡು ಬರೆಯುವಂಥದ್ದು. ಅಥವಾ ಸಿಗ್ಲಿಲ್ಲ ಅಂತಂದ್ರೆ ಬಡ್ಸ್ ಬರುತ್ತಲ್ಲ, ಅದರಿಂದಲೇ ಬರೆಯುವಂಥದ್ದನ್ನ ನೀವು ಮಾಡ್ಕೊಡ್ತೀರಿ. ಇದನ್ನ 4 ಎಲೆ ತಂದಿರ್ತೀರಿ. 4 ಎಲೆಯ ಮೇಲೂ ಶ್ರೀರಾಮ ಅಂತ ಬರೆದಿದ್ದೀರಿ. ಈ ಎಲೆಗಳನ್ನ ತೆಗೆದುಕೊಂಡೋಗಿ ಹನುಮನ ಪಾದದ ಬಳಿ ಇಡಬೇಕು. ಯಾವಾಗ ನೀವು ಹನುಮಂತನ ಪಾದದ ಮೇಲೆ ಈ ಎಲೆಗಳ ಸಮರ್ಪಣೆ ಮಾಡಿಬಿಡ್ತೀರೋ ಬಹಳ ಖುಷಿ ಆಗ್ತಕ್ಕಂಥದ್ದು, ಬಹಳ ಖುಷಿ ಆಗ್ತಕ್ಕಂಥದ್ದು. ಯಾವಾಗಲೂ ಅಷ್ಟೇನೆ ತುಂಬಾ ಪ್ರೀತಿ ಇರ್ತಕ್ಕಂತಹದ್ದು ಹನುಮನಿಗೆ. ರಾಮ ಅಂದ್ರೇನೆ ಬಹಳ ಪ್ರೀತಿ ಇರ್ತಕ್ಕಂತಹದ್ದು. ಆ ಹನುಮನ ಪ್ರಭಾವಳಿ ಇರುತ್ತೆ, ಆ ಪ್ರಭಾವಳಿಯಲ್ಲಿ ಒಂದು ಇಟ್ಟರು ಕೂಡ ಆಗುವಂಥದ್ದು. ಅಥವಾ ಅದೇ ಹನುಮನ ವಕ್ಷಸ್ಥಳದಲ್ಲಿ ಆ ಎಲೆಗಳನ್ನ ಇಡುವಂಥದ್ದು ಕೂಡ. ಶೀಘ್ರವಾಗಿ ನೀವು ನಾಳೆಯಿಂದಲೇ ಇಲ್ಲಿ ತನಕ ನೀವು ನಷ್ಟವನ್ನು ಏನ್ ಕಾಣ್ತಾ ಇದ್ರೋ ಲಾಭವನ್ನ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇದು ಎಷ್ಟು ದಿನ ಮಾಡ್ಬೇಕು ಈ ಪ್ರಶ್ನೆ ಇರುತ್ತೆ. ಇದನ್ನ ಮಾತ್ರ ನಿಮ್ಮ ಅಕೌಂಟ್ಗೆ ಎಷ್ಟು ದಿನ ಅಮೌಂಟ್ ಬರಬೇಕು? ಲೈಫ್ ಟೈಮ್, ನಾಳೆ ಸಾಕ ಜನ ನೋಡಿ ಇಲ್ಲಿ. ಅದಕ್ಕೆ ಇದನ್ನ ಮಾತ್ರ ಈ ರಾಮ ಅನ್ನೋ ಪದವನ್ನ ನಿಮ್ಮ ದೇಹದಲ್ಲಿ ಉಸಿರಿರೋ ತನಕ ಬಳಸ್ತಾನೆ ಇರಬೇಕು. ನಂತರ ನಾಳೆ ಆಗ್ಲಿಲ್ವಾ ಈ ರೆಮಿಡಿ ಮಾಡ್ಲಿಕ್ಕೆ ನಾಳೆದ್ದು ಮಾಡಿ. ಒಂದು ದಿನ ಮಿಸ್ ಆದ್ರೂ ಪರವಾಗಿಲ್ಲ, ಆದ್ರೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಅನ್ನುವ ಯಾರಾದ್ರೂ ಸರಿನೇ ಅಖಂಡವಾಗಿ ಇದನ್ನ ಮಾಡ್ತಾನೇ ಬರಬೇಕು. ಒಂದು ದಿನ ಅವನ ಕೈ ಹಿಡಿದು ಬಿಡ್ತಾನೆ. ನೀವು ಹಾಗಲ್ಲ, ನೀವು ಇನ್ನೊಂದು ಬ್ರಾಂಚ್ ಮಾಡ್ಕೊಂಡ್ ಬಿಡ್ತೀರಿ. ಯಾವ್ದು ಮಾಡ್ತಾ ಇದ್ದೀರೋ ಅದೇ ಮಳೆಗೆ ಮತ್ತೊಂದು ಮಳೆಗೆ ಆಗಬೇಕಾ? ಆಗಿದ್ದರೆ ಶ್ರೀರಾಮನ ಪಾದವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಅವನ ಏನಾದ್ರೂ ಸರಿನೇ ಮಾಡಿಕೊಡ್ಲೇಬೇಕು, ಮಾಡಿಕೊಟ್ಟೇ ತೀರ್ತಾನೆ. ರಾಕ್ಷಸರಿಗೆ ಮಾಡಿಕೊಟ್ಟ, ಅನೇಕ ರಾಕ್ಷಸರಿಗೆ ಪಟ್ಟವನ್ನ ಕೊಟ್ಟ ರಾಮ ಇನ್ನು ನಿಮಗೆ ಕೊಡಲ್ವಾ? ಏನ್ ಬೇಕಾದ್ರೂ ಕೂಡ ಅವ ಕೊಡಬಲ್ಲ. ಅದಕ್ಕಾಗಿ ರಾಮನ ಪಾದವನ್ನ ಗಟ್ಟಿಯಾಗಿ ಹಿಡಿರಿ. ನಿಮ್ಮ ಲಾಭವನ್ನ ಮತ್ತು ನೀವು ಹೇಗೆ ಬೇಕೋ ಅದೆಲ್ಲ ಕೂಡ ಮಾಡ್ಕೊಳ್ತಾನೆ ಇರುತ್ತೆ.
ಧನ್ಯವಾದಗಳು ಗುರುಗಳೇ. ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಗಳು ಕೊಟ್ಟಿರುವಂತಹ ಟಿಪ್ಸ್ ಜೊತೆನಲ್ಲಿ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ಇದ್ದಲ್ಲಿ ಕೂಡ ನಿಮ್ಮ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.